ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ವಿಶಿಷ್ಟವಾದಂಥ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಒಂದು ದೇವಾಲಯದ ವಿಶೇಷತೆ ಏನಪ್ಪಾ ಅಂತಂದ್ರೆ ವಿಶ್ವದಲ್ಲೇ ಅತಿ ಎತ್ತರವಾದಂಥ ಕೊಂಡ. ಸೊ ಅತಿ ಎತ್ತರವಾದಂಥ ಕೊಂಡ ಇರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ಯಾಕೆ ತಡ, ಬನ್ನಿ ಈ ಒಂದು ದೇವಸ್ಥಾನಕ್ಕೆ ಹೋಗೋಣ, ಹಾಗೆ ಇಲ್ಲಿ ಇರ್ತಕ್ಕಂಥ ವಿಶೇಷತೆಗಳನ್ನು ತಿಳಿಯೋಣ. ಸೊ ನಾವೀಗ ಈ ಒಂದು ಊರಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಹೌದು ವೀಕ್ಷಕರೇ, ನಾನಿವತ್ತು ನಿಮ್ಮನ್ನ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನಲ್ಲಿರ್ತಕ್ಕಂಥ ಆಲಕೆರೆ ಗ್ರಾಮಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಆಲಕೆರೆ ಗ್ರಾಮದಲ್ಲಿ ಇರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಹೊರಾಂಗಣ ಆವರಣ ಏನಿದೆ, ಸೊ ಹೊರಾಂಗಣ ಆವರಣದಲ್ಲಿ ಈ ಒಂದು ಕೊಂಡ ಮಹೋತ್ಸವ ನಡೆಯುತ್ತದೆ. ಕಳೆದ ಬಾರಿ ಅಂದ್ರೆ 2001ರಲ್ಲಿ ಈ ಒಂದು ಕೊಂಡ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆದಿತ್ತು. ಅದೇ ರೀತಿ ಈ ವರ್ಷ ಅಂದ್ರೆ 2025 ಅಂದ್ರೆ ಬರೋಬ್ಬರಿ 24 ವರ್ಷಗಳ ನಂತರ ಆಲಕೆರೆ ಗ್ರಾಮದಲ್ಲಿ ಈ ಒಂದು ಅಂದ್ರೆ ವಿಶ್ವದಲ್ಲೇ ಅತಿ ದೊಡ್ಡದಾದಂಥ ಕೊಂಡ ಮಹೋತ್ಸವ ನಡೀತದೆ. ಹಾಗಾಗಿ ಇಡೀ ಆಲಕೆರೆ ಗ್ರಾಮವೇ ನವ ವಧುವಿನಂತೆ ಶೃಂಗಾರಗೊಂಡಿದೆ. ಇನ್ನು ಈ ಒಂದು ಕೊಂಡ ಮಹೋತ್ಸವದ ಹಲವಾರು ವಿಶೇಷತೆಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಡಿಕೆ ಮರವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಕೊಂಡದ ಕೊಂಡುಗಳನ್ನ ನಿಲ್ಲಿಸಿರ್ತಕ್ಕಂಥ ಏನು ಮುಂಭಾಗ ಮತ್ತು ಹಿಂಭಾಗದಲ್ಲಿ ಈ ರೀತಿ 2 ಅಡಿಕೆ ಮರಗಳನ್ನ ನೆಡ್ತಾರೆ. ಆ ಒಂದು ಅಡಿಕೆ ಮರಗಳಿಗೆ ದೇವಸ್ಥಾನದ ಮೇಲ್ಭಾಗದಲ್ಲಿ ಇರತಕ್ಕಂಥ ಬಸವನ ವಿಗ್ರಹದ ಕೊಂಬಿನಿಂದ ಒಂದು ಸೂತ್ರದ ದಾರವನ್ನು ತೆಗೆದುಕೊಂಡು ಅದಕ್ಕೆ ಪೂಜೆಯನ್ನ ಮಾಡಿ ಆ ಒಂದು 2 ಅಡಿಕೆ ಮರಗಳಿಗೆ ಕಟ್ಟುವಂಥದ್ದು ಇಲ್ಲಿನ ಹಬ್ಬದ ವಾಡಿಕೆ. ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹಲವಾರು ಜನರು ಅಂದ್ರೆ ಭಕ್ತರು ಈ ಒಂದು ಕೊಂಡದ ಕೊಂಟುಗಳ ಮುಂದೆ ಸೆಲ್ಫಿಯನ್ನ ತೆಗೆದುಕೊಳ್ತಾ ಇದ್ದಾರೆ, ಹಾಗೆ ಫೋಟೋಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ಇನ್ನು 25 ವರ್ಷಗಳ ನಂತರ ಈ ಒಂದು ಕೊಂಡ ಮಹೋತ್ಸವ ನಡೆಯುತ್ತೆ. ಹಾಗಾಗಿ ಆ ಒಂದು ಸಾಕ್ಷಿಗೆ ಈ ಒಂದು ಫೋಟೋಗಳನ್ನ ತೆಗೆದಿಟ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅತಿ ಎತ್ತರವಾದಂಥ ಹಾಗೆ ಉದ್ದವಾದಂಥ ಕೊಂಡ. ಈ ರೀತಿ ಅತಿ ಎತ್ತರವಾದಂಥ ಹಾಗೆ ಉದ್ದವಾದಂಥ ಕೊಂಡಗಳನ್ನ ನಾವು ಸರಗೂರು ಮತ್ತು ಉಜಿನೆಯ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಕಾಣಬಹುದು. ಸದ್ಯಕ್ಕೆ ನಾನು ನಿಮ್ಮನ್ನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಒಳಾಂಗಣ ಆವರಣಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿಸ್ತೀನಿ. ಹಾಗೆ ಸ್ವಾಮಿಯ ಹಿನ್ನೆಲೆ ಏನು, ಸ್ವಾಮಿಯ ಏನು ಪವಾಡ ಏನು ಎಂಬುದನ್ನ ಇಲ್ಲಿನ ಅರ್ಚಕರ ಬಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯ ದೇವಸ್ಥಾನದ ಒಳಾಂಗಣ ಆವರಣದಲ್ಲಿ ಭಕ್ತಾದಿಗಳು ಅಂದ್ರೆ ಭಕ್ತ ಸಾಗರವೇ ಈ ಒಂದು ಸ್ವಾಮಿಯ ಸನ್ನಿಧಿಗೆ ಬರ್ತಾ ಇದೆ. ಎಲ್ಲರೂ ಕೂಡ ಹಬ್ಬದ ವಿಜೃಂಭಣೆ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಅಂದ್ರೆ ದೂರದ ಊರುಗಳಲ್ಲಿ ನೆಲೆಸಿರ್ತಕ್ಕಂಥ ಸ್ವಾಮಿಯ ಹಲವಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಇನ್ನು ಆಲಕೆರೆ ಗ್ರಾಮದಲ್ಲಿ ನಡೆತಕ್ಕಂಥ ಈ ಒಂದು ಹಬ್ಬಕ್ಕೆ ಕೇವಲ ಆಲಕೆರೆ ಗ್ರಾಮಸ್ಥರೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾರೆ. ಹಾಗಾಗಿ ಈ ಒಂದು ಹಬ್ಬ ಅತಿ ವಿಜೃಂಭಣೆಯಿಂದ ನಡೆಯುತ್ತೆ ಅಂತಲೇ ಹೇಳ್ಬೋದು. ಹಬ್ಬ 4 ದಿನಗಳ ಕಾಲ ನಡೆಯುತ್ತೆ. ಸದ್ಯಕ್ಕೆ ಒಬ್ರು ಭಕ್ತಾದಿಗಳು ಈ ಒಂದು ದೇವಸ್ಥಾನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ, ಬನ್ನಿ. ನಮಸ್ಕಾರ, ತಮ್ಮ ಹೆಸರು? ಪ್ರೊಫೆಸರ್ ಉಮಾಶಂಕರ್ ಅಂತ. ನಾನು ಫಾರ್ಮರ್ ಪ್ರಿನ್ಸಿಪಾಲ್ ಶೇಷಾದ್ರಿಪುರಂ ಕಾಲೇಜ್, ಬ್ಯಾಂಗ್ಳೂರು. ಸರ್, ಏನನ್ಸುತ್ತೆ ಈ ಒಂದು ದೇವಸ್ಥಾನ? ಈ ಆಲಕೆರೆ ವೀರಭದ್ರ ಸ್ವಾಮಿ ಬಹಳ ಮಹತ್ವವಾದಂಥ ದೇವರು. ಇದು ಇಲ್ಲಿ ಆಲಕೆರೆ ವೀರಭದ್ರ ಸ್ವಾಮಿನಲ್ಲಿ ಉದ್ಭವ ಮೂರ್ತಿ ಇದೆ. ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಹಸುಗಳನ್ನ ಬಿಟ್ಟಾಗ ಏನಾಗ್ತಾ ಇತ್ತಂತೆ, ಎಲ್ಲ ಹಸುಗಳು ಮನೆಗೆ ಹೋದಾಗ ಹಾಲು ಕರಿತಾ ಇತ್ತಂತೆ. ಆದರೆ ಒಂದು ಹಸು ಮಾತ್ರ ಹಾಲು ಕರಿತಾ ಇರಲಿಲ್ವಂತೆ. ಮನೆ ಯಜಮಾನ ಕೇಳೋನಂತೆ, ಎಲ್ಲ ಕದ್ದು ಕುಡ್ಕೊಂಬಂದ್ಬಿಟ್ಟಿದ್ಯಾ ನೀನು ಅಂತ ಕೇಳೋನಂತೆ. ಆಗ ಅವನು ಇಲ್ಲ ಅಣ್ಣ, ಇಲ್ಲ ಸ್ವಾಮಿ, ನಾನೇನು ಇಲ್ಲ ಕದೀಲಿಲ್ಲ, ಏನಿಲ್ಲ ಅಂತ ಹೇಳ್ತಾ ಇದ್ದಂತೆ. ಆಗ ಏನು ಮಾಡಿದ್ರಂತೆ, ಯಜಮಾನರು ಮರದ ಮೇಲೆ ಹತ್ತು ಕೂತ್ಕೊಂಡು ನೋಡಿದ್ರಂತೆ. ಮರದ ಮೇಲೆ ಹತ್ತು ಕೂತ್ಕೊಂಡು ನೋಡಿದಾಗ ಆ ಒಂದು ಹಸು ಯಾವುದು ಹಾಲು ಕೊಡ್ತಾ ಇರಲಿಲ್ಲ, ಅದು ಹೋಗಿ ಒಂದು ಜಾಗದಲ್ಲಿ ನಿಂತ್ಕೊಂಡಾಗ ಅದ್ರ ಕೆಚ್ಚಲಿಂದ ಹಾಲು ಸುರಿತಾ ಇತ್ತಂತೆ. ಆಗ ಅವನಿಗೆ ಜ್ಞಾನೋದಯ ಆಗಿ ಇಲ್ಲೇನೋ ಮಹಾತ್ಮೆ ಇದೆ ಅಂತಂದ್ಬಿಟ್ಟು ಅಲ್ಲಿ ತೆಗೆದು ನೋಡಿದಾಗ ಅದು ಲಿಂಗ ಉದ್ಭವ ಆಗಿದೆ. ಆ ಲಿಂಗದಲ್ಲಿ ನನಗೆ ಹೇಳಿರೋ ಪ್ರಕಾರ ಒಂದು ಸ್ವಲ್ಪ ಮುಕ್ಕು ಕೂಡ ಆಗಿದೆ ಅಂತ ಹೇಳ್ತಾರೆ. ಇದು ಬಹಳ ನಮ್ಮ ಆಲಕೆರೆ ವೀರಭದ್ರ ಸ್ವಾಮಿ ಬಹಳ ಪ್ರಸಿದ್ಧವಾದಂಥದ್ದು, ಮಹಿಮೆ ಇರ್ತಕ್ಕಂಥದ್ದು ದೇವರಿದು. ನಾನು ಸಂಪೂರ್ಣವಾಗಿ ಈ ದೇವ್ರನ್ನ ನಂಬಿದ್ದೀನಿ. ನಾನು ಇವತ್ತೇನೇ ಸಾಧನೆಗಳು ಮಾಡಿದರೂ ಕೂಡ ನಮ್ಮ ಅಪ್ಪನ ಅನುಗ್ರಹ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಹಬ್ಬದ ಸಲುವಾಗಿ ದೇವಸ್ಥಾನ ಇರ್ಬೋದು, ಹಾಗೆ ಊರಿನ ಪ್ರಮುಖ ಬೀದಿಗಳಿರ್ಬೋದು, ಎಲ್ಲವೂ ಕೂಡ ವಿಜೃಂಭಣೆಯಿಂದ ವಿಜೃಂಭಿಸ್ತಾ ಇದೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಹಾಗಿದ್ರೆ ವೀಕ್ಷಕರೇ, ಈ ಒಂದು ದೇವಸ್ಥಾನಕ್ಕೆ ನೀವು ಕೂಡ ಟೈಮ್ ಇದ್ರೆ ಖಂಡಿತ ಹೋಗಿ ಬನ್ನಿ. 5, 6, 7, 8 4 ದಿನಗಳ ಕಾಲ ಈ ಒಂದು ಊರಿನಲ್ಲಿ ಅತಿ ವಿಜೃಂಭಣೆಯಿಂದ ಕೊಂಡ ಮಹೋತ್ಸವ ನಡೀತದೆ. ಸದ್ಯಕ್ಕೆ ಸ್ವಾಮಿಯವರ ದರ್ಶನವನ್ನ ಮಾಡ್ತೀನಿ, ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ.
ಮತ್ತೆ ಮಧ್ಯದಿಂದ ದೇವಸ್ಥಾನದ ಮತ್ತಷ್ಟು ಮಾಹಿತಿಗಳನ್ನ ಅರ್ಚಕರ ಬಳಿ ಕೇಳಿ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ. ಶ್ರೀ ಕ್ಷೇತ್ರನಾಥ ವೀರಭದ್ರೇಶ್ವರ ಮಹಾಸ್ವಾಮಿನಃ ಈ ದಿನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಅಗ್ನಿಕೊಂಡೋತ್ಸವ ಪ್ರಯುಕ್ತ ನಮ್ಮ ಹಾಲಿಕೆರೆ ಗ್ರಾಮ, ಕೆರಗೋಡು ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ ಇಲ್ಲಿ ಅತ್ಯಂತ ಪುರಾತನವಾದಂತಹ ಶ್ರೀ ವೀರಭದ್ರೇಶ್ವರ ದೇವಾಲಯವಿದ್ದು, ದೇವಾಲಯದ ಇತಿಹಾಸವನ್ನು ನಾವು ಹೇಳುತ್ತಾ ಹೋದರೆ ತುಂಬ 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 ಇದೆ, ಅದರಲ್ಲಿ ಮಾತಿಲ್ಲ. ಮೊದಲಿಗೆ ನಮ್ಮ ಹಾಲ್ಕೆರೆ ಪಕ್ಕ ಕಿಲಾರ ಅಂತ ಒಂದು ಗ್ರಾಮ ಇತ್ತು. ಈ ಹಾಲ್ಕೆರೆ ಗ್ರಾಮ ಇರಲಿಲ್ಲ, ಒಂದು ಕಾಡಾಗಿತ್ತು. ಆ ಕಾಡಾಗಿದ್ದಂಥ ಸಂದರ್ಭದಲ್ಲಿ ಕಿಲಾರದ ಹಸುಗಳು ಬಂದು ಈ ಕಾಡಲ್ಲಿ ಮೇಯ್ತಿರ್ಬೇಕಾದ್ರೆ ಆ ಹಿಂಡಿನ ಒಳಗಡೆ ಒಂದು ಹಸು ಇಲ್ಲಿ ಹುತ್ತದ ಹತ್ರ ಹಾಲನ್ನು ಕರೀತಿತ್ತು. ಮನೆ ಹತ್ರ ಹೋದರೆ ಅದು ರಕ್ತವನ್ನು ಕರೀತಿತ್ತು. ಆ ಮಾಲೀಕನಿಗೆ ಅನುಮಾನ ಬಂದು ಹಿಂದ್ಗಡೆ ಬಂದಾಗ ಮಾರನೇ ದಿನ ಇಲ್ಲೊಂದು ಬಿಲ್ಪತ್ರೆ ಮರ ಇತ್ತು. ಆ ಮರದ ಮೇಲೆ ಹತ್ತು ಆ ಹಾಲು ಕರಿತಾ ಇರುವಂಥ ಹಸುವಿನ ನೋಡಿ ಗಾಬರಿಯಿಂದ ತನ್ನ ಕೈಲಿದ್ದಂಥ ಕುಡುಗೋಲನ್ನು ಎಸ್ದಾಗ ಗಾಬರಿಯಿಂದ ಹಸು ಲಿಂಗದ ಮೇಲೆ ಕಾಲಿಟ್ಟಿದ್ದು. ಆ ಲಿಂಗದ ಮೇಲೆ ಕಾಲಿಟ್ಟ ಮೇಲೆ ಆ ಶಿವ ಪ್ರತ್ಯಕ್ಷ ಆಗಿ ಮಾಲೀಕನಿಗೆ ಹೇಳ್ತಾನೆ, ಏನಪ್ಪ, ನನ್ನನ್ನು ಹಸು ಸಂತೋಷವಾಗಿ ಹಾಲು ಕೊಡ್ತಾ ಇತ್ತು, ಇಂಥ ಹಾಲು ಕುಡಿತಾರಂತ ನನ್ನಂಥ ಒಬ್ಬ ದೇವರನ್ನು ಈ ರೀತಿ ಹಿಂಸೆ ಕೊಟ್ಟಲ್ಲಪ್ಪ ಅಂದಾಗ, ತಪ್ಪಾಯ್ತು ಮಹಾಗುರುವೆ, ತಪ್ಪಾಯ್ತು ಅಂತ ಮಾಲೀಕ ಕೇಳ್ಕೊಂಡಾಗ ಆವಾಗ ಏನು ಮಾಡಬೇಕು ಮಹಾದೇವನೇ ಅಂತ ಕೇಳಿದಾಗ, ನನಗೊಂದು ಸಣ್ಣದಾಗ ಒಂದು ಗುಡಿ ಕಟ್ಸ್ಕೊಡಪ್ಪ ಅಂತ. ಕೊಂಡೋತ್ಸವದ ಬಗ್ಗೆ ಹೇಳ್ಬೇಕಾದ್ರೆ ಅದಕ್ಕೂ ಮೊದಲೇ ಒಂದು ಚಿಕ್ಕ ಹಬ್ಬ ಅಂತ ನಡೀತದೆ. ಅದು ಕಾರ್ತಿಕ ಮಾಸ ಆಗಿರ್ಬೋದು, ಮಾರ್ಗಶಿರ ಮಾಸ ಆಗಿರ್ಬೋದು. ಶಿವಯೋಗ ನಾಮ ಮತ್ತು ಕೃತ್ತಿಕ ನಕ್ಷತ್ರ ಎರಡೂ ಜೊತೆಲಿ ಬಂದಾಗ ಆ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದು ಕಿರು ದೇವಳಿಗೆ ಅಥವಾ ಲಕ್ಷ ದೀಪೋತ್ಸವ ಅಥವಾ ಕೃತಿಕೋತ್ಸವ ಅಂತ ಕಾರ್ಯಕ್ರಮವನ್ನು ಆಚರಿಸ್ತೀವಿ. ಇದು ಪ್ರತಿ ವರ್ಷ ಸಾವಿರಾರು ಜನಗಳು ಸೇರಿ ಕಾರ್ಯಕ್ರಮ ಸಂಪೂರ್ಣವಾಗಿ ಸಂಪನ್ನಗೊಳಿಸ್ತೀವಿ. ಇದು 12 ವರ್ಷಕ್ಕೊಂದ್ಸಲ ನಡೆಯುವಂಥ ಅಗ್ನಿಕೊಂಡ ಮಹೋತ್ಸವ ಇದೆಯಲ್ಲ, ಇದು ಪ್ರತಿ 12 ವರ್ಷಕ್ಕೊಂದ್ಸಲಿ 12 ವರ್ಷಗಳಿಗೆ ಈ ಕೊಂಡೋತ್ಸವನ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡ್ತಾ ಇರ್ತೀವಿ. ಕಾರಣ ನಿಮಿತ್ತ 1967ರಲ್ಲಿ ಒಂದ್ಸಲ ಆಗಿತ್ತು, 1987ರಲ್ಲಿ, 1967 ಮತ್ತು 82 ಮಧ್ಯೆ 15 ವರ್ಷ ಡಿಫ್ರೆನ್ಸ್ ಇದೆ. 1982ರಿಂದ 2001ರಲ್ಲಿ ಆಯಿತು, 19 ವರ್ಷ ಡಿಫ್ರೆನ್ಸ್ ಆಗಿದೆ. 2019ರಲ್ಲಿ ಆಗಬೇಕಾಯ್ತು, ಆಗಲಿಲ್ಲ. ಅದು ಕಾರಣಾಂತರ ಕೊರೋನಾ ಟೈಮಲ್ಲಿ ಅದನ್ನ ಆ 2001ರಲ್ಲಿ ಆಗಬೇಕು, 2025 ಆಗಬೇಕು, 24 ವರ್ಷ ಡಿಫ್ರೆನ್ಸ್ ಇದೆ. ಆಗ ಏನಪ್ಪ ಅಂತಂದರೆ, ನಮ್ಮ ಹಬ್ಬ ಪ್ರತಿ 12 ವರ್ಷಕ್ಕೊಂದ್ಸಲ ಆಗಬೇಕಾದದ್ದು 12 ವರ್ಷಕ್ಕೆ 5 ವರ್ಷ ಎರಡಾಗ್ತಾ 24 ವರ್ಷಕ್ಕೆ ನಿಂತಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 12 ವರ್ಷಕ್ಕೊಂದ್ಸಲ ಮಾತ್ರ ಇರಬೇಕು ಬಸ್. 24 ವರ್ಷಕ್ಕೆ ಆಗ್ತಾ ಇರೋದು ಹಬ್ಬ ಅತ್ಯಂತ ಇತಿಹಾಸ ಅಂತ ಹೇಳ್ಬೋದು. 1967ನೇ ಇಸ್ವಿ ಕೊಂಡ ಆದಂಥ ಇಬ್ಬರು ಸಹ ಪಿಂಗೊಂಡ ಮತ್ತು ಮುಂಗೊಂಡ ಆದಂಥವ್ರು 6 ತಿಂಗಳು ಕಾಲೆಲ್ಲ ಸಂಪೂರ್ಣವಾಗಿ ಅದು ಬೆಂಕಿಗೆ ಸ್ವಲ್ಪ ಸುಟ್ಟು 6 ತಿಂಗಳು ಬ್ಲಡ್ ರೆಸ್ಟ್ ತಗೊಂಡು 1987 ಇಬ್ಬರು ಕೊಂಡ ಆದಂಥ ಇಂಗೊಂಡ ಮತ್ತು ಮುಂಗೊಂಡ ಆದಂಥ ಗುಡ್ಡಾಪ್ತಿರು ಅವರು ಸಹ 6 ತಿಂಗಳು ಸಂಪೂರ್ಣ ಬೆಡ್ ರೆಸ್ಟ್ ತಗೊಂಡಿದ್ರು. ಆದರೆ ಒಂದು ವಿಶೇಷ ಏನಪ್ಪ ಅಂದರೆ 2001ನೇ ಇಸ್ವಿಲಾದಂಥ ಕೊಂಡ ಅತ್ಯಂತ ಶ್ರೇಷ್ಠ ಕೊಂಡ ಅಂತ ನಾವು ಭಕ್ತಿಪೂರ್ವಕವಾಗಿ ಹೇಳ್ಬೇಕಾದಂಥ ವಿಚಾರಧಾರೆಗಳಿರ್ತದೆ.
2001 ಆದಂಥ ಗುಡ್ಡಪ್ಪದಿರು ಇಬ್ಬರು ಸಹ ಇವತ್ತು ಕೊಂಡಾದರೂ ನಾಳೆ ಆಲ್ರೆಡಿ ನಡ್ಕೊಂಡು ಮನೆಗೆ ಹೋದ್ರು. ಅಷ್ಟು ಐತಿಹ್ಯಪೂರ್ವಕವಾದಂಥ ಯಾವುದೇ ರೀತಿ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ನಡೆದಿರುವಂಥ ಕೊಂಡ ಅಂತ ನಾವು ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಮತ್ತು 2025 ನಡೆಯುವಂಥ ಕೊಂಡವೂ ಸಹ ಯಾವುದೇ ರೀತಿ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನಡೀತದೆ ಅನ್ನೋದು ಆ ವೀರಭದ್ರ ಸ್ವಾಮಿ ಆಶೀರ್ವಾದನೆ ಸಾಕ್ಷಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸರ್. ಏನು ಈ ಒಂದು ಕೊಂಡ ಮಹೋತ್ಸವದ ಹಬ್ಬ ನಡೆಯುತ್ತೆ, ಆ ಹಬ್ಬಕ್ಕೂ ಮುನ್ನ ಮಾರಮ್ಮ ದೇವಿಯ ದೇವಸ್ಥಾನದ ಮುಂಭಾಗದಲ್ಲಿ ಬಸರಿ ಮರದ ಒಂದು ಕಟ್ಟಿಗೆಯಿಂದ ಒಂದು ಕಂಬವನ್ನು ನಿಲ್ಲಿಸಲಾಗುತ್ತೆ. ಈ ರೀತಿ ನಿಲ್ಲಿಸೋದ್ರ ಮುಖಾಂತರ ಹಬ್ಬಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ಕೊಡಲಾಗುತ್ತೆ. ಅದೇ ರೀತಿ ನಾ ಹಿಂದೆ ಹೇಳಿದಂತೆ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ, ವಿಶಾಲವಾದಂಥ ಆವರಣದಲ್ಲಿ ಅತಿ ಉದ್ದವಾಗಿ ಅಂದ್ರೆ ವಿಶ್ವದಲ್ಲೇ ಅತಿ ದೊಡ್ಡದಾದಂಥ ಕೊಂಡದ ಕೊಂಟುಗಳನ್ನು ಜೋಡಿಸ್ತಾರೆ. ಅಂದ್ರೆ ದೊಡ್ಡದಾದ ಕೊಂಡ ಅಂತಾನೆ ಹೇಳ್ಬೋದು, ವಿಶ್ವದಲ್ಲೇ ಅತಿ ದೊಡ್ಡದಾದಂಥ ಕೊಂಡ. ಈ ಒಂದು ಕೊಂಡದ ಮುಂಭಾಗ ಮತ್ತೆ ಹಿಂಭಾಗ ಅಡಿಕೆ ಮರಗಳನ್ನ ಕಟ್ಟಲಾಗುತ್ತೆ, ಅಂದ್ರೆ ನಿಲ್ಲಿಸಲಾಗುತ್ತೆ. ಸೊ ಹಿಂದೆ ನಾನು ವಿಡಿಯೋದಲ್ಲಿ ಅಂದ್ರೆ ಸ್ಟಾರ್ಟಿಂಗ್ಗೆ ತೋರಿಸ್ತಾ ಇದ್ದೆ, ಅಡಿಕೆ ಮರವನ್ನ ತರ್ತಾ ಇದ್ರು. ಆ ತರ್ತಾ ಇರ್ತಕ್ಕಂಥ ಅಡಿಕೆ ಮರವನ್ನ ಮುಂಭಾಗ ಮತ್ತೆ ಹಿಂಭಾಗ ನಿಲ್ಲಿಸಾದ್ಮೇಲೆ ಈ ಏನು ದೇವಸ್ಥಾನದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬಸವಣ್ಣನವರ ಬಲಭಾಗದ ಕೊಂಬಿನ ಮುಖಾಂತರ ಒಂದು ಸೂತ್ರದ ದಾರವನ್ನು ಕಟ್ತಾರೆ. ಆ ಒಂದು ಸೂತ್ರದ ದಾರದ ಎಳೆಯನ್ನ ಏನು ಈ ಅಡಕೆ ಮರ ನೆಟ್ಟಿರ್ತಾರೆ ಮುಂಭಾಗದಲ್ಲಿ ಮತ್ತೆ ಹಿಂಭಾಗದಲ್ಲಿ ಆ ಒಂದು ಮರಗಳಿಗೆ ಈ ಒಂದು ಸೂತ್ರದ ದಾರವನ್ನು ಕಟ್ಟಲಾಗುತ್ತದೆ. ವಿಶ್ವದಲ್ಲೇ ಅತಿ ದೊಡ್ಡದಾದಂಥ ಕೊಂಡ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ನಾವು ಈ ರೀತಿಯ ದೊಡ್ಡದಾದಂಥ ಕೊಂಡಗಳ ಉತ್ಸವವನ್ನ ಚನ್ನಪಟ್ಟಣ ತಾಲೂಕಿನ ಸರಗೂರಿನಲ್ಲಿರ್ತಕ್ಕಂಥ ಶ್ರೀ ಗುಡಿ ಸರಗೂರು ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲೂ ಕೂಡ ನೋಡ್ಬೋದು. ಹಾಗೆ ಕುಣಿಗಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಉಜಿನಿಯ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲೂ ಕೂಡ ಈ ರೀತಿ ಕೊಂಡ ಮಹೋತ್ಸವನ ನೋಡ್ಬೋದು. ಆದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಏನು ಈ ಒಂದು ಕೊಂಡ ಅತಿ ಹೆಚ್ಚಾಗಿ ಏನು ಜೋಡಿಸಿರ್ತಕ್ಕಂಥದ್ದು ಈ ಒಂದು ದೃಶ್ಯದಲ್ಲೇ ನೀವು ನೋಡ್ಬೋದು. ಈ ಒಂದು ಕೊಂಡ ಮಹೋತ್ಸವದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಕೂಡ ನಮಗೆ ಕೊಡ್ತಾರೆ. ಹಾಗಿದ್ರೆ ಯಾಕೆ ತಡ, ಬನ್ನಿ ಆ ಒಂದು ಗ್ರಾಮಸ್ಥರನ್ನು ಕೂಡ ನಾವು ಕೇಳೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನಾ ಹಿಂದೆ ಹೇಳಿದೆ ಏನು ಆ ಒಂದು ಸೂತ್ರದ ದಾರವನ್ನ ಮತ್ತೊಂದು ತುದಿಗೆ ಕಟ್ತಾರೆ ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಮತ್ತೊಂದು ತುದಿ. ನನ್ನ ಹೆಸರು ನಾಗರಾಜು, ಇದೇ ಊರು ಗ್ರಾಮಸ್ಥ. ಆದರೆ ಇಲ್ಲಿ ನಡೀತಾ ಇರೋದು ಮುತ್ತಪ್ಪನ ಕಾಲದಿಂದ ನಡೀತಾ ಇದೆ. ಹೊಸ್ತೇನಲ್ಲ ಮಾಮೂಲಿ ವರ್ಷ ನಡೀತದೆ ಅಲ್ಲ. ಈ ಮಧ್ಯಂತರ 12 ವರ್ಷಕ್ಕೊಂದ್ಸಾರಿ ನಡಿಬೇಕು. ಮಧ್ಯಂತರ ಕೊರೋನಾ ಬಂದು ನಿಂತೋಯ್ತು. ಆಮೇಲೆ ಸರಿ ಅಂದ್ಬಿಟ್ಟು DC AC ಅವರು ಆರ್ಡ್ರ್ ಕೊಡಲಿಲ್ಲ. ಅದರ ದೆಸೆಯಿಂದ ಮುಂದಕ್ಕೆ ಹೋಯ್ತು. ಈಗ 24 ವರ್ಷ ಆಗದೆ ಆಗಿ ಈ ವರ್ಷ ನಡೀತಾ ಇದೆ. ಅದ್ದೂರಿಯಾಗಿ ನಡೀತದೆ. ಇಡೀ ವಿಶ್ವಕ್ಕೆ ದೊಡ್ಡದು. ಈ ಗ್ರಾಮದ ನಾಗರಾಜು ಹೇಳ್ತಾ ಇರೋದು. ನೋಡಿದ್ರಲ್ಲೂ ವೀಕ್ಷಕರೇ, ವಿಶ್ವದಲ್ಲಿ ಅತಿ ದೊಡ್ಡದಾದಂಥ ಕೊಂಡ ಮಹೋತ್ಸವ ಏನಿದೆ, ಆ ಒಂದು ಕೊಂಡ ಮಹೋತ್ಸವದ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿದ್ದೀನಿ ಅಂತ ನಾನು ನಿಮಗೆ ಭಾವಿಸುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸುವಂತ ಸಮಯ ಬಂದಿದೆ. ಇನ್ನು ಈ ಒಂದು ಕೊಂಡದ ಕೊಂಟುಗಳಿಗೆ ಮಂಗಳವಾರ ಸಂಜೆ 5:15 ಸಮಯದಲ್ಲಿ ಅಗ್ನಿ ಸ್ಪರ್ಶವನ್ನು ಮಾಡಲಾಗುತ್ತದೆ. ಈ ಒಂದು ಕೊಂಡ ಮಹೋತ್ಸವಕ್ಕೆ ನಾವು ಕೂಡ ಸಾಕ್ಷಿಯಾಗೋಣ. ಬನ್ನಿ ಭಕ್ತಾದಿಗಳೇ, ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಕೊಂಡ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ.